ಆ ಹುದ್ದೆಗಳಾದ್ರೂ ಎಂಥವಿರ್ತವೆ? ಇದು ಏನು ಉದ್ಯೋಗ ಭದ್ರತೆ ಕೊಡುವಂತಹ ಉದ್ಯೋಗಗಳ ಅಥವಾ ಉದ್ಯೋಗ ಭದ್ರತೆ ಇಲ್ಲದಂತಹ ಜೀತದಾಳುಗಳ ತರಹ ಇರುವಂತಹ ಹುದ್ದೆಗಳ? ಹೀಗಿರುವಾಗ ಆಡಳಿತ ಏನು ನಡೀತಾ ಇಲ್ವಾ? ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ? ಅದು ನಿಜಕ್ಕೂ ಜನರ ಪರವಾಗಿ, ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆಯಾ? ಸರ್ಕಾರ ಏಜೆನ್ಸಿಗಳಿಗೆ ದುಡ್ಡು ಕೊಡ್ತಾ ಇದೆ, ಏಜೆನ್ಸಿಗಳು ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಪರಿಪಾಲನೆ ಆಗೋದಿಲ್ಲ, ಅವರಿಗೆ ಕನಿಷ್ಠ ವೇತನ ಕೊಡೋದಿಕ್ಕಾಗ್ತಾ ಇಲ್ಲ, PF ESI ತರದ ಸೌಲಭ್ಯಗಳಿಲ್ಲ, ಸಮಯಕ್ಕೆ ಸರಿಯಾಗಿ ಸಂಬಳನೂ ಕೊಡ್ತಾ ಇಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ, ದಿ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲಾಖಾವಾರು ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇವೆ, ಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಈಗ ಈ ಸಂಚಿಕೆಯಲ್ಲಿ ಈ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಿಸದೆ ಸರ್ಕಾರ ಯಾವ ರೀತಿ ಸೇವಾ ಸೌಲಭ್ಯಗಳನ್ನ ಜನರಿಗೆ ಒದಗಿಸ್ತಾ ಇದೆ, ಅದಕ್ಕಾಗಿ ಯಾರನ್ನೆಲ್ಲ ನೇಮಕ ಮಾಡ್ಕೊಳ್ತಾ ಇದೆ, ವಿಶೇಷವಾಗಿ ಹೊರಗುತ್ತಿಗೆ, ಕಾಂಟ್ರಾಕ್ಟ್ ಲೇಬರ್ ಇತರಕ್ಕೆಲ್ಲ ತೆಗೆದುಕೊಂಡು ಜೀತದಾಳುಗಳ ರೀತಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇದರಿಂದ ಸಂತ್ರಸ್ತರಾದವರು, ಫಲಾನುಭವಿಗಳಾಗ್ತಿರೋರು ಯಾರು, ಇವೆಲ್ಲದರ ಕುರಿತಾಗಿ ಮತ್ತು ನಿರುದ್ಯೋಗದ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ. ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸಮಗ್ರ ವಿಕೇಂದ್ರೀಕರಣ ಯೋಜನಾ ಆಯೋಗದ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಶ್ರೀ ಮೋಹನ್ ದಾಸ್ ಹೆಗಡೆ ಅವರು ಒಂದು ವಿಚಾರ ಹೇಳ್ತಾರೆ, 30 ಲಕ್ಷ ಹೊಸ ಉದ್ಯೋಗಗಳನ್ನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬೇಕು ಅಂತ. ಹೀಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತಾ ಇಲ್ಲ, ಮತ್ತೆ 30 ಲಕ್ಷ ಹುದ್ದೆಗಳನ್ನ ನಾವು ಖಾಸಗಿ ಮತ್ತು ಸರ್ಕಾರ ಎಲ್ಲ ಕಡೆ ಸೇರಿ ನಾವು ಸೃಷ್ಟಿ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರವನ್ನ ಪ್ಲಾನಿಂಗ್ ಕಮಿಷನ್ ಹೇಳ್ತಾ ಇದೆ. ಹೀಗಿರುವಾಗ ಆ ಹುದ್ದೆಗಳಾದ್ರೂ ಎಂಥವಿರ್ತವೆ? ಇದು ಏನು ಉದ್ಯೋಗ ಭದ್ರತೆ ಕೊಡುವಂತಹ ಉದ್ಯೋಗಗಳ ಅಥವಾ ಉದ್ಯೋಗ ಭದ್ರತೆ ಇಲ್ಲದಂತಹ ಜೀತದಾಳುಗಳ ತರಹ ಇರುವಂತಹ ಹುದ್ದೆಗಳ? ಇವತ್ತು ಸರ್ಕಾರದಲ್ಲಿ ಈ ತರಹದ ಜೀತದಾಳುಗಳಾಗಿ ಕೆಲಸ ಮಾಡ್ತಿರುವಂತಹ ಕಾಂಟ್ರಾಕ್ಟ್ ಲೇಬರ್ ತರದ್ದಿರಬಹುದು ಅಥವಾ ಏನು ಹೊರಗುತ್ತಿಗೆ ತರದ್ದಿರಬಹುದು, ಹೇಗಿವೆ, ಅದು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ ನೋಡಿರಬಹುದು ಎಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಮತ್ತು ರಾಜ್ಯದಲ್ಲಿ ಒಂದು SDA ಪರೀಕ್ಷೆ ಬರೆಯೋದಿಕ್ಕೆ ಎಷ್ಟು ಲಕ್ಷ ವಿದ್ಯಾರ್ಥಿಗಳು, ಕೇವಲ 2,000 ಅಥವಾ 3,000 ಮಾತ್ರ ನೇಮಕಾತಿ ನಡೆಯುವಂತಹ ಸಂದರ್ಭದಲ್ಲಿ 2,000 3,000 SDA ಹುದ್ದೆಗಳಿಗೆ 10-15 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ತಗೊಳ್ತಾ ಇದ್ದಾರೆ, ಅರ್ಜಿ ಹಾಕ್ತಾ ಇದ್ದಾರೆ. ಹೀಗಿರುವಾಗ ಆಡಳಿತ ಏನು ನಡೀತಾ ಇಲ್ವಾ? ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ? ಅದು ನಿಜಕ್ಕೂ ಜನರ ಪರವಾಗಿ, ಜನರ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆಯಾ? ಇಲ್ಲೊಂದಿದೆ, ಹೊರಗುತ್ತಿಗೆ ನೌಕರರು ಅನ್ನುವಂತಹದ್ದು. ಅಂದ್ರೆ ಸರ್ಕಾರ ಹೊರಗುತ್ತಿಗೆ ನೇರ ನೇಮಕಾತಿ ಮಾಡ್ಕೊಳ್ಳದೆ ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟು ಅವರಿಂದ ಜನರನ್ನ ಕರೆಸಿಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಇದು ಇಂಡೈರೆಕ್ಟ್ ಜೀತ ಪದ್ಧತಿ. ಈ ವಿಚಾರವಾಗಿ ಸರ್ಕಾರದಲ್ಲಿ ನಾನಾ ರೀತಿಯಲ್ಲಿ ಕಳೆದ 10-15 ವರ್ಷಗಳಿಂದ ಬೇರೆ ಬೇರೆ ಇಲಾಖೆಗಳು, ಸರ್ಕಾರಗಳು ಚರ್ಚೆ ಮಾಡ್ತಾನೆ ಬರ್ತಾ ಇದೆ. ಇತ್ತೀಚೆಗೆ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಈ ಔಟ್ಸೋರ್ಸಿಂಗ್ ಅನ್ನ ತಪ್ಪಿಸೋದು ಹೇಗೆ, ಔಟ್ಸೋರ್ಸಿಂಗ್ ಅಲ್ಲಿ ಈಗ ಸರ್ಕಾರದ್ದೇ ಒಂದು 16/12/2025 ಇತ್ತೀಚೆಗೆ ಬಂದಂತಹ ಒಂದು ಪತ್ರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಏಜೆನ್ಸಿಗಳು ಹೊರಗುತ್ತಿಗೆ ನೌಕರರನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನುವಂಥದ್ದು. ಸದರಿ ಏಜೆನ್ಸಿಗಳು ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನ, ESI PF ಮೊತ್ತಗಳನ್ನು ನಿಗದಿತ ಅವಧಿಯಲ್ಲಿ ಪಾವತಿಸದಿರುವ ಬಗ್ಗೆ ದೂರುಗಳು ಬಂದಿವೆ. ಅಂದರೆ ಸರ್ಕಾರ ಏಜೆನ್ಸಿಗಳಿಗೆ ದುಡ್ಡು ಕೊಡ್ತಾ ಇದೆ, ಏಜೆನ್ಸಿಗಳು ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸರ್ಕಾರದಲ್ಲಿ ಎಷ್ಟು ಜನರಿಗೆ ನಾವು ಹೊರಗುತ್ತಿಗೆ ನೌಕರನ್ನ ನೇಮಿಸ್ಕೊಂಡಿದ್ದೀವಿ, ಎಷ್ಟು ಜನ ದಿನಗೂಲಿ ನೌಕರಿದ್ದಾರೆ ಅನ್ನುವಂತಹ ಮಾಹಿತಿನೇ ಇಲ್ಲ. ಈಗ ಒಂದು ಸರ್ಕಾರದ ಒಂದು ದಾಖಲೆ ನನ್ನ ಹತ್ರ ಇದೆ. ಇದು ಯಾವುದು? ಕಾರ್ಮಿಕ ಇಲಾಖೆ ಕಾರ್ಯದರ್ಶಿಯಿಂದ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಹೋಗಿರುವಂತದ್ರಲ್ಲಿ. ಅದರಲ್ಲಿ ಒಂದು ಕಡೆ ಏನ್ ಹೇಳ್ತಾರೆ,
ನಮ್ಮ ಹತ್ರ 2-3 ಲಕ್ಷ ಹೊರಗುತ್ತಿಗೆ ನೌಕರರಿದ್ದಾರೆ ಸರ್ಕಾರದಲ್ಲಿ ಮತ್ತು ವಿವಿಧ ನಿಗಮಗಳಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯೇ ಸುಮಾರು 1-1.5 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರದಲ್ಲಿಯೇ ಅಂಕಿಅಂಶಗಳನ್ನ ಇಟ್ಕೊಂಡಿಲ್ಲ. ಇದರಲ್ಲಿ ಈ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾದ ಶ್ರೀ ರೇಜು ಅನ್ನುವಂಥವರು ಒಂದು ವಿಚಾರವನ್ನ ಹೇಳ್ತಾರೆ. ಸರ್ಕಾರದ ವಿವಿಧ ಇಲಾಖೆ ಮತ್ತು ಅಧೀನದಲ್ಲಿನ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಕಾಯಂ ಸರ್ಕಾರಿ ನೌಕರರ ನೇಮಕಾತಿ ಹೊಂದುವವರೆಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಹೊರಗುತ್ತಿಗೆ ನೌಕರರನ್ನು ನೇಮಿಸಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ಒಂದು ಕಡೆ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸ್ತಾ ಇಲ್ಲ ಏನು ರೆಗ್ಯುಲರ್ ಆಗಿ, ಇನ್ನೊಂದು ಕಡೆ ಅದೇ ಕಾರಣವನ್ನ ಮುಂದಿಟ್ಟುಕೊಂಡು ನಾವು ಹೊರಗುತ್ತಿಗೆ ನೌಕರನ್ನೇ ಮುಂದುವರಿಸಬೇಕು ಅನ್ನುವಂಥದ್ದು ಸಹ ನಡೀತಾ ಇದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರವು ಎಲ್ಲಾ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕೆಂದರೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದ್ದು, ಅಂದ್ರೆ ಇದೆಲ್ಲ ಹೇಳ್ತಾ ಅವರೊಂದು ಮಾತು ಹೇಳ್ತಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಒಂದು ಬಳಸ್ತಾರೆ. ಸದ್ಯದ ಯಾವ ಪರಿಸ್ಥಿತಿಯಲ್ಲಿ? ರಾಜಕೀಯ ಅಥವಾ ಸಾಮಾಜಿಕ ಯಾವ ಪರಿಸ್ಥಿತಿಯಲ್ಲಿ? ಅಂದ್ರೆ ರಾಜ್ಯ ಸರ್ಕಾರದ ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲಾ ಖಾಲಿ ಹುದ್ದೆಗಳಿಗೂ ಕಾಯಂ ನೌಕರರನ್ನು ನೇಮಕ ಮಾಡುವುದು ಸಾಧ್ಯವಿಲ್ಲ. ಹಾಗಾಗಿ ಹಾಗಾದ್ರೆ ಹೊರಗುತ್ತಿಗೆ ನೌಕರನ ನೇಮಕ ಮಾಡ್ಕೊಳ್ಬೇಕಾಗುತ್ತೆ. ಅರೆ ಹೊರಗುತ್ತಿಗೆ ನೌಕರನ ನೇಮಕ ಮಾಡಿದಾಗ ಈಗಾಗಲೇ ಹೇಳಿದಾಗೆ ಸಾಮಾಜಿಕ ನ್ಯಾಯ ಪರಿಪಾಲನೆ ಆಗೋದಿಲ್ಲ, ಅವರಿಗೆ ಕನಿಷ್ಠ ವೇತನ ಕೊಡೋದಿಕ್ಕಾಗ್ತಾ ಇಲ್ಲ, PF ESI ತರದ ಸೌಲಭ್ಯಗಳಿಲ್ಲ, ಸಮಯಕ್ಕೆ ಸರಿಯಾಗಿ ಸಂಬಳನೂ ಕೊಡ್ತಾ ಇಲ್ಲ. ಇವೆಲ್ಲವನ್ನು ತಪ್ಪಿಸಬೇಕು ಅಂದ್ರೆ ನಾವೇನು ಒಂದು ಹೊಸದಾದಂತ ಒಂದು ತಂತ್ರವನ್ನ ಮಾಡಬೇಕು. ಅದೇನು ಅಂದ್ರೆ ಸೊಸೈಟಿ ಮೂಲಕ ಸರ್ಕಾರವೇ ಒಂದು ಸೊಸೈಟಿ ಮಾಡಿ ಆ ಸೊಸೈಟಿ ಈ ಔಟ್ಸೋರ್ಸಿಂಗ್ ಏಜೆನ್ಸಿ ತರ ಕೆಲಸ ಮಾಡುವಂತದನ್ನ ಮಾಡಬೇಕು. ಅಂದ್ರೆ ಸಮಸ್ಯೆ ನಾವು ನಿವಾರಿಸೋದಿಲ್ಲ, ಆ ಸಮಸ್ಯೆ ನಿವಾರಣೆ ಬದಲಿಗೆ ಯಾವುದೋ ಒಂದು ಸ್ಟಾಪ್ ಗ್ಯಾಪ್ ಒಂದು ಟೆಕ್ನಿಕ್ ಬಳಸೋಣ ಅಂತ ಹೇಳಿ ಯಾರಿಗೋ ಖಾಸಗಿಯವರಿಗೆ ಕೊಡೋದ್ರ ಬದಲಿಗೆ ನಾವೇನೇ ಒಂದು ಸರ್ಕಾರನೇ ಒಂದು ಹೊರಗುತ್ತಿಗೆ ಏಜೆನ್ಸಿ. ಅಂದ್ರೆ ನೋಡಿ ಇದು ಎಷ್ಟು ವಿಚಿತ್ರವಾಗಿದೆ. ಖಾಸಗಿಯವರು ಸರ್ಕಾರ ನೇರವಾಗಿ ತುಂಬೋದ್ರ ಬದಲಿಗೆ ನಾವೇ ಒಂದು ಏಜೆನ್ಸಿ ಮಾಡ್ಕೊಂಡು ಅದ್ರ ಮೂಲಕ ಮಾಡೋಣ. ಅಂದ್ರೆ ಇನ್ನು ಸರ್ಕಾರ ಅವರೇ ಹೇಳುವ ಹಾಗೆ ಬಹಳ ಸ್ಪಷ್ಟವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ಖಾಲಿ ಹುದ್ದೆಗಳಿಗೂ ಕಾಯಂ ನೌಕರರನ್ನು ನೇಮಕ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದನ್ನ ಪದೇ ಹೇಳ್ತಾ ಅವರು ನಾವು ಹೊರಗುತ್ತಿಗೆ ನೌಕರನ ನೇಮಕ ಮಾಡ್ಕೊಳ್ಳೋ ಅನಿವಾರ್ಯ ಇದೆ, ನಾವು ಇದನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ನಾನು ಆಗ್ಲೇ ಹೇಳಿದಾಗೆ 2,84,000 ಹುದ್ದೆಗಳು ಖಾಲಿಯಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ನೋಡ್ಬೇಕು. ಈಗಾಗಲೇ ಹೇಳಿದಾಗೆ ಈ ಹೊರಗುತ್ತಿಗೆ ನೌಕರರಿಗೆ ಯಾವುದೇ ರೀತಿಯ ಕನಿಷ್ಠ ವೇತನ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ, ESI PF ತರಹದ ಸೌಲಭ್ಯಗಳಿಲ್ಲ, ಸಮಯಕ್ಕೆ ಸರಿಯಾಗಿ ಸಂಬಳವೂ ಬರೋದಿಲ್ಲ, ಮತ್ತೆ ಅವರಿಗೆ ಇರಬೇಕಾದಂತ ಹಕ್ಕುಗಳು ಇಲ್ಲ. ಎಷ್ಟೋ ವರ್ಷಗಳಿಂದ 5-10 ವರ್ಷಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ನೇಮಕಾತಿ ಕಾಯಂ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇತ್ತೀಚೆಗೆ ಒಂದು ಉಪಸಮಿತಿ ಮಾಡ್ತು. HK ಪಾಟೀಲ್ರು ಅದರ ಅಧ್ಯಕ್ಷರಾಗಿ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಸುರೇಶ್ ಅವರಿದ್ದಂತ ಉಪಸಮಿತಿಯ ಸಂದರ್ಭದಲ್ಲಿ ಅವರು ಆಗಲೇ ಹೇಳಿದಾಗೆ ಒಂದು ತಂತ್ರ, ಬೀದರ್ ಜಿಲ್ಲೆಯಲ್ಲಿ ಸುಮಾರು 25 ವರ್ಷಗಳಿಂದ ಸರ್ಕಾರವೇ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿ ಆ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಮೂಲಕ ತನಗೆ ಎಲ್ಲೆಲ್ಲಿ ಖಾಲಿ ಇದೆಯೋ ಅಗತ್ಯ ಇದೆಯೋ ಆ ಹುದ್ದೆಗಳಿಗೆ ಹೊರಗುತ್ತಿಗೆ ನೌಕರರನ್ನ ನೇಮಕ ಮಾಡಿಕೊಳ್ಳುವಂಥದ್ದು. ಇದನ್ನ ರಾಜ್ಯದ ಎಲ್ಲಾ ಕಡೆಯೂ ವಿಸ್ತರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು ಇದನ್ನ ಎಲ್ಲಿ ತನಕ ಮಾಡಬೇಕು ಅಂತಿದ್ದಾರೆ ಅಂದ್ರೆ ಈ ಹೊರಗುತ್ತಿಗೆ ನೌಕರರ ಪೂರ್ತಿಯಾಗಿ ತೆಗೆಯುವಂತದನ್ನ ಈ ಸೊಸೈಟಿ ಮೂಲಕ ಮಾತ್ರ ಮಾಡುವಂತದನ್ನ 2028 ಮಾರ್ಚ್ ಒಳಗಡೆ ನಾವು ಇದನ್ನ ಮಾಡಬೇಕು ಅಂತ ಇದ್ದಾರೆ. ಅಂದ್ರೆ ಮುಂದಿನ ಬಹಳ ಸ್ಪಷ್ಟವಾಗಿ ಇವ್ರೇನು ಹೇಳ್ತಾ ಇದ್ದಾರೆ, ಮುಂದಿನ 2 ಅಥವಾ 3 ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಕಾಯಂ ನೌಕರರನ್ನ ನೇಮಿಸಿಕೊಳ್ಳೋದಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಬಹಳ ಸ್ಪಷ್ಟವಾಗಿ ಅವರದೇ ಆದಂತಹ ದಾಖಲೆಗಳಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವರೊಂದು ಗೋಲ್ ಇಟ್ಕೊಂಡಿದ್ದಾರೆ, ನಾವು ಇದನ್ನ ಹೊರಗುತ್ತಿಗೆ ನೌಕರರು ಏನೀಗ ಖಾಸಗಿ ಏಜೆನ್ಸಿಗಳು ಕೊಡ್ತಾ ಇದ್ದೀವಿ ಅದನ್ನ ನಾವು ಸರ್ಕಾರದ ಸಹಕಾರಿ ಸಂಸ್ಥೆಗಳಿಗೆ ಕೊಡಬೇಕು. ಅದನ್ನ 2028 ಮಾರ್ಚ್ ಒಳಗಡೆ, ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ 1-2-3 ಜಿಲ್ಲೆಗಳು ಕೊಡ್ತಾರೆ, ಆಮೇಲೆ ಆ ಡೇಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಮತ್ತೆ ಪದೇ ಇದೇ ವಿಚಾರವನ್ನ ಏನು ಸರ್ಕಾರ ಕಾಯಂ ನೌಕರರನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದಾಗಿ ನೇಮಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನೇ ಮುಂದೆ ಇಟ್ಕೊಂಡು ಮುಂದಿನ ಹಲವು ವರ್ಷಗಳ ಕಾಲ ಈ ಖಾಲಿ ಹುದ್ದೆಗಳನ್ನ ತುಂಬಿಸದೆ ಹಾಗೆ ಮುಂದುವರಿತಾರೆ ಅನ್ನುವಂತಹದನ್ನ ಸರ್ಕಾರದ ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ಏನು ಸಬೂಬು ಅಥವಾ ಆಧಾರಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಈ ದಾಖಲೆಗಳ ಮೂಲಕ ಗೊತ್ತಾಗ್ತಿದೆ. ವೀಕ್ಷಕರೇ, ಹಾಗಾದ್ರೆ ಮುಂದಕ್ಕೆ ಏನಾಗುತ್ತೆ? ಒಂದು ಕಡೆ ಹುದ್ದೆಗಳನ್ನ ತುಂಬದೇ ಇರೋದ್ರಿಂದಾಗಿ ಪರಿಣಾಮಕಾರಿಯಾದ ಆಡಳಿತವನ್ನ ಜನರಿಗೆ ಕೊಡೋದಿಕ್ಕಾಗ್ತಾ ಇಲ್ಲ.
ಜನರಿಗೆ ಜನಕಲ್ಯಾಣ ಯೋಜನೆಗಳನ್ನ ಸರ್ಕಾರ ಏನೇನ್ ತರ್ತಾ ಇದೆ ಅದರ ಅನುಷ್ಠಾನ ಮಾಡೋದಿಕ್ಕೆ ಅಲ್ಲಿ ನೌಕರರೇ ಇಲ್ಲ, ಅಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಸೌಕರ್ಯಗಳಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಇದರ ಸಾಮಾಜಿಕ ಮತ್ತು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ನಾವು ನೋಡಿದಾಗ, ಆರ್ಥಿಕ ಆಯಾಮಗಳಿಂದ ನೋಡಿದಾಗ ಇಲ್ಲಿ ಉದ್ಯೋಗ ಭರ್ತಿಯಾಗದೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಒಂದು ಗೌರವ ಮತ್ತು ಘನತೆಯಿಂದ ಬದುಕುವಂತಹ ಒಂದು ಅವಕಾಶವೂ ಹೊರಟೋಗುತ್ತೆ. ಸಾಮಾಜಿಕ ನ್ಯಾಯದ ಪರಿಪಾಲನೆಯೂ ಆಗೋದಿಲ್ಲ. ಹಾಗಾದ್ರೆ ಇದು ಮುಂದಕ್ಕೆ ಏನಾಗಬಹುದು? ಇತ್ತೀಚೆಗೆ ನಾವು ನೋಡಿದ್ವಿ, ನೇಪಾಳದಲ್ಲಿ ಏನಾಯ್ತು, ಬಾಂಗ್ಲಾದಲ್ಲಿ ಏನಾಯ್ತು. ಜನ, ವಿಶೇಷವಾಗಿ ಯುವಕರು, ಈ ಜನ್ ಝಿ ಅನ್ನುವಂಥವರು ವಿಶೇಷವಾಗಿ ಬೀದಿಗಿಳಿತಿದ್ದಾರೆ. ನಮ್ಮದೇ ಕರ್ನಾಟಕದಲ್ಲಿ ಇತ್ತೀಚೆಗೆ ಸರ್ಕಾರ ಹುಬ್ಳಿ ಮತ್ತು ಧಾರವಾಡದಲ್ಲಿ ಸಾವಿರಾರು ನಿರುದ್ಯೋಗಿ ಯುವಕರು ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ತುಂಬಿಸಿ ಅಂತೇಳಿ ಪ್ರತಿಭಟನೆಗೆ ಹೋದಾಗ ಅವರಿಗೆ ಧರಣಿ ಮಾಡೋದಕ್ಕೆ ಅನುಮತಿ ನಿರಾಕರಿಸಲಾಯಿತು. ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಯಿತು. ಸಾವಿರಾರು ವಿದ್ಯಾರ್ಥಿಗಳು, ಯುವಜನರು ಸೇರಿದಂತಹ ಸಭೆಯಲ್ಲಿ ಪೊಲೀಸರನ್ನ ನುಗ್ಗಿಸಿ ದಮನಕಾರಿಯಾಗಿ ಅವರನ್ನ ಗಾಡಿಗಳಿಗೆ ತುಂಬಿಸಿಕೊಂಡು ಅವರನ್ನ ಡಿಟೈನ್ ಮಾಡಲಾಯಿತು. ಇದು ಮುಂದಕ್ಕೆ ದಂಗೆಯಾಗೋದಕ್ಕೂ, ದಂಗೆ ಹೇಳೋದ್ರು ಎದ್ರೆ ಯುವಜನರು ಮುಂದಿನ ದಿನಗಳಲ್ಲಿ ದಂಗೆ ಎದುರು ಈ ತರದ ಕಾರಣಗಳಿಂದಾಗಿ ಅದು ಆಶ್ಚರ್ಯ ಇಲ್ಲ. ಮತ್ತು ಅದು ಕರ್ನಾಟಕದಲ್ಲೇ ಆಗಬೇಕು ಅಂತಿಲ್ಲ, ರಾಜ್ಯದ ದೇಶದ ಬೇರೆ ಭಾಗಗಳಲ್ಲೂ ಆಗಬಹುದು. ಆದ್ರೆ ಇವತ್ತಿರುವಂತಹ ಸರ್ಕಾರ, ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಅವರು ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು, ನಾವು ಖಾಲಿ ಇರುವ ಎಲ್ಲಾ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತೀವಿ. ಅಂದ್ರೆ ಇವರು ಈ 5 ವರ್ಷಗಳಲ್ಲಿ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತೀವಿ ಅಂತ ಹೇಳಿದ್ರು. ಆದ್ರೆ ಕಳೆದ 2.5 ವರ್ಷಗಳಲ್ಲಿ ಎಷ್ಟು ತುಂಬಿದ್ದಾರೆ? ಆಗ್ಲೇ ನಾನು ಹೇಳ್ದಂಗೆ 3 ವರ್ಷಗಳ ಅವಧಿಯಲ್ಲಿ ಇವರು ತುಂಬಿರುವಂತದ್ದು ಸುಮಾರು 11,000 ನೇರ ಹುದ್ದೆಗಳನ್ನ ಮಾತ್ರ. ಇನ್ನು ಮಿಕ್ಕ 2,70,000 ಹುದ್ದೆಗಳಲ್ಲಿ ಸುಮಾರು 49,000 ಹುದ್ದೆಗಳಿಗೆ ಅನುಮತಿ ಕೊಡಲಾಗಿದೆ, ಅನುಮೋದನೆ ಕೊಡಲಾಗಿದೆ. ಯಾವುದರಿಂದ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಇನ್ನು ಆಗ್ಲೂ ನೋಡಿದಾಗ ಇನ್ನು 2.25 ಲಕ್ಷ ಹುದ್ದೆಗಳಿಗೆ ಯಾವುದೇ ರೀತಿಯ ನೇಮಕಾತಿ ಪ್ರಕ್ರಿಯೆ ಆಗಲಿ, ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಆರ್ಥಿಕ ಇಲಾಖೆ ಅನುಮೋದನೆಯನ್ನಾಗ್ಲಿ ಪಡೆದಿಲ್ಲ. ಮತ್ತೆ ಈಗಾಗಲೇ ಹೇಳಿದಂಗೆ 2028 ಮಾರ್ಚ್ ಒಳಗಡೆ ಸಾಧ್ಯವಾದಷ್ಟು ಈ ಖಾಸಗಿಯವರಿಗೆ ಕೊಡುವಂತಹ ಹೊರಗುತ್ತಿಗೆ ಇದನ್ನ ಮಾಡಿ ನಾವು ನಮ್ಮದೇ ಆದಂತಹ ಒಂದು ಹೊರಗುತ್ತಿಗೆ ಏಜೆನ್ಸಿಯನ್ನ ಮಾಡ್ಕೊಳ್ಳೋಣ ಅನ್ನುವಂತ ಒಂದು ತಂತ್ರವನ್ನ ಹೇಳ್ತಾ ಇದ್ದಾರೆ ಹೊರತು ಆಗ್ಲೂ ಸಹ ಯಾವುದೇ ರೀತಿಯಲ್ಲಿ ಕಾಯಂ ನೇಮಕಾತಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಮುಂದಕ್ಕೆ ಯಾವ ರೀತಿಯ ಪರಿಣಾಮವನ್ನ ಸಮಾಜದ ಮೇಲೆ ಬೀರುತ್ತೆ ಅಂತ ನಾವು ನೋಡ್ಬೇಕು. ಅದ್ರ ಜೊತೆಗೆ ಖಾಸಗಿಯಾಗಿ ಏನಾದ್ರೂ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆಯಾ? ಸರ್ಕಾರ ಜಿಮ್ ಅಂದ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಖಾಸಗಿ ವಲಯದಲ್ಲಿ ಕರ್ನಾಟಕದಲ್ಲಿರುವಂತಹ ಪದವೀಧರ ಯುವಕರಿಗೆ ಖಾಸಗಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡುವಂತಹ ವಿಚಾರವಾಗಿ ಒಂದು ಬದ್ಧತೆ ಇಲ್ಲ. ಹಾಗಾಗಿ ಸ್ಥಳೀಯರೆಲ್ಲಿ ಹೋಗ್ಬೇಕು? ಕರ್ನಾಟಕದಲ್ಲಿ ಆರಂಭವಾಗುವಂತಹ ಖಾಸಗಿ ಉದ್ಯೋಗಗಳಿಗೆ ಪರರಾಜ್ಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಉದ್ಯೋಗಗಳನ್ನ ಪಡಿತಿರುವಾಗ ಕರ್ನಾಟಕದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಕೆಲಸವನ್ನು ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಅದಕ್ಕೆ ಕೆಲವೊಂದು ಕಾಯ್ದೆ ಕಾನೂನುಗಳನ್ನ ತರಬೇಕು. ಅದನ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಕೇವಲ ಕರ್ನಾಟಕದ ನಾಗರಿಕರಿಗೆ ಮಾತ್ರ, ಅಂದ್ರೆ ಕನ್ನಡಿಗರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ಸಿಗುವಂತಹದ್ದು. 10 ವರ್ಷವಾದರೂ ಅವರು ಕರ್ನಾಟಕದಲ್ಲಿ ವಾಸಿಸಿರಬೇಕು ಮತ್ತೆ ಇಲ್ಲಿ ಓದಿರಬೇಕು ಅನ್ನುವಂಥ ನಿಯಮಾವಳಿಗಳು ಕರ್ನಾಟಕ ಸರ್ಕಾರದ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಇದೆ. ಅಂದ್ರೆ ಇಲ್ಲಿಯ ಸ್ಥಳೀಯರಿಗೆ ಮಾತ್ರ ಉದ್ಯೋಗ ಖಾತ್ರಿ ಅಲ್ಲಿ ಎಲ್ಲಿದೆ? ಸ್ಥಳೀಯರಿಗೆ ಮಾತ್ರ ಉದ್ಯೋಗ ಸಿಗುವಂಥದ್ದಲ್ಲಿ ಸರ್ಕಾರಿ ನೌಕರಿಯಲ್ಲಿ. ಆದರೆ ಸರ್ಕಾರ ಹುದ್ದೆಗಳನ್ನು ತುಂಬುತ್ತಾ ಇಲ್ಲ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ಪರಿಣಾಮಗಳನ್ನು ಬೀರಲಿದೆ. ಈಗ ಕರ್ನಾಟಕದಲ್ಲಿ ಒಂದಿದೆ, ಬಹುತೇಕವಾಗಿ ಹಳ್ಳಿಗಳಲ್ಲಿರುವಂತಹ ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ವಿದ್ಯಾವಂತ ಯುವಕರು ಆ ಕಡೆ ಸರಿಯಾಗಿ ಕೃಷಿಗೆ ಬೆಂಬಲವಿಲ್ಲ, ಮತ್ತೆ ಮದುವೆ ಆಗ್ತಾ ಇಲ್ಲ, ಸರ್ಕಾರಿ ಹುದ್ದೆ ಸಿಗ್ತಾ ಇಲ್ಲ ಅಂತೇಳಿ ಮದುವೆ ಆಗ್ತಾ ಇಲ್ಲ. ಕೃಷಿ ಮಾಡುವಂತಹ ಒಂದು ರೀತಿಯಲ್ಲಿ ಸಂಪದ್ಭರಿತವಾಗಿಯೋ ಅಥವಾ ಶ್ರೀಮಂತವಾಗಿಯೋ ಕೃಷಿಯಲ್ಲಿ ತೊಡಗಿರುವಂತಹ ಯುವಕರಿಗೆ ಇವತ್ತು ಮದುವೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಿ ನೌಕರಿ ಮಾತ್ರ ಇದ್ರೆ ಮಾತ್ರ ಅಥವಾ ಬೆಂಗಳೂರಲ್ಲಿ ಇದ್ರೆ ಮಾತ್ರ ನಾವು ಹುಡುಗನಿಗೆ ವಧು ಕೊಡ್ತೀವಿ ಅನ್ನುವಂತಹ ಮನಸ್ಥಿತಿಯನ್ನ ಇವತ್ತು ಹೊಂದಿದ್ದಾರೆ. ಇವೆಲ್ಲವೂ ಈಗಾಗಲೇ ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ. 35-40 ವರ್ಷ ಆಗಿ ಸರ್ಕಾರಿ ಹುದ್ದೆಗೆ ಬಕಪಕ್ಷಿಗಳ ತರ ಕಾಯ್ತಾ ಇರುವಂತಹ 4, 5, 6 ಸಲ ಪರೀಕ್ಷೆಗಳನ್ನ ಬರೆದು ಆ ಪರೀಕ್ಷೆಗಳಲ್ಲಿ ಅಕ್ರಮಗಳ ಕಾರಣದಿಂದಾಗಿ ಸೆಲೆಕ್ಟ್ ಆಗಿದ್ರು ಸರ್ಕಾರಿ ಕೆಲಸಕ್ಕೆ ಹೋಗಲಾರದಂತಹ ಪರಿಸ್ಥಿತಿ ಸೃಷ್ಟಿಯಾಗಿ ಏಜ್ ಬಾರ್ ಆಗಿ ಕೊನೆಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ
ನೊಂದು ಖಿನ್ನತೆಗೆ ಒಳಗಾಗಿರುವಂತಹ ಹತ್ತಾರು ಸಾವಿರ ಅಲ್ಲ ಲಕ್ಷಗಳ ಸಂಖ್ಯೆಯಲ್ಲಿ ಜನರಿದ್ದಾರೆ. ನಿರುದ್ಯೋಗದಿಂದಾಗಿ ಅನೇಕ ಜನ ಈ ತರಹದ ಅಕ್ರಮಗಳ ಕಾರಣದಿಂದಾಗಿ ಕೆಲಸ ಸಿಗುತ್ತಿದ್ದಂತಹ ಕೆಲಸ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೇಣು ಹಾಕೊಂಡು ಸತ್ತಿರುವಂತಹ ಜನರು ನಮ್ಮ ಕರ್ನಾಟಕದಲ್ಲಿ, ಯುವಜನರು ಕರ್ನಾಟಕದಲ್ಲಿದ್ದಾರೆ. ಹಾಗಾಗಿ ಇದು ತುಂಬಾ ಗಂಭೀರವಾದಂತಹ ಸಮಸ್ಯೆ ಸಂದರ್ಭ. ರಾಜ್ಯ ಸರ್ಕಾರ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಅವರೇ ಹೇಳಿದ ಹಾಗೆ, ಆಶ್ವಾಸನೆ ಕೊಟ್ಟ ಹಾಗೆ ತುಂಬೋದಿಕ್ಕೆ, ಖಾಲಿ ಹುದ್ದೆಗಳನ್ನ ತುಂಬೋದಿಕ್ಕೆ ಏನು ಕಷ್ಟ ಇದೆ, ಅದರ ಬದಲಿಗೆ ಏನು ಮಾಡ್ತಾ ಇದ್ದಾರೆ? ಇವತ್ತು ನೋಡಿದ್ರೆ ನಾವು ಯಾವುದು ಮುಖ್ಯಮಂತ್ರಿ ಯಾರಾಗಬೇಕು, ಅಧಿಕಾರ ಹಸ್ತಾಂತರ ಆಗಬೇಕು, ಅದೇನು 50-50 ಇದು ಒಪ್ಪಂದ ಆಗಿದೆ, ಇದರಲ್ಲೇ ಈ ಸರ್ಕಾರ ಮುಳುಗಿದೆಯೇ ಹೊರತು ಮುಂದಿನ ದಿನಗಳಲ್ಲಿ ಬರುವಂತಹ ಅಪಾಯಗಳನ್ನ ನಿವಾರಿಸಬೇಕು ಅಂದ್ರೆ ನಾವು ಏನೆಲ್ಲಾ ಕೆಲಸಗಳನ್ನ ಮಾಡಬೇಕು, ಆಡಳಿತವನ್ನ ಸುಸಜ್ಜಿತಗೊಳಿಸೋದು ಹೇಗೆ, ಆಡಳಿತ ಯಂತ್ರಾಂಗಕ್ಕೆ ಚುರುಕು ಮುಟ್ಟಿಸೋದು ಹೇಗೆ? ಈಗ ಚುರುಕು ಮುಟ್ಟಿಸೋದು ಅಂತ ಹೇಳ್ತಾರೆ, ಯಾವ ರೀತಿ ಚುರುಕು ಮುಟ್ಟಿಸೋದು? ಆ ಕೆಲಸ ಮಾಡುವಂತಹ ಹುದ್ದೆಗೆ ಅರ್ಹನಾದಂತಹ ವ್ಯಕ್ತಿ ಆ ಕೆಲಸದಲ್ಲಿ ಇಲ್ಲ ಅಂದ್ರೆ ಆಡಳಿತ ಯಂತ್ರಾಂಗಕ್ಕೆ ಹೆಂಗೆ ಚುರುಕು ಬರುತ್ತೆ? ಹಾಗಾಗಿ ಇದು ಹಲವು ಆಯಾಮಗಳಿರುವಂತಹ ಕೇವಲ ನಿರುದ್ಯೋಗ ಸಮಸ್ಯೆ ಅನ್ನುವಂತಹದ್ದು ಯಾರೋ ಕೆಲವು ವ್ಯಕ್ತಿಗಳಿಗೆ, ಇಂಡಿವಿಜುವಲ್ಸ್ಗೆ ಅವರಿಗೆ ಜೀವನೋಪಾಯ ಇಲ್ಲ ಅನ್ನುವಂತಹ ಸಮಸ್ಯೆ ಅಲ್ಲ. ಇದು ಸಾಮಾಜಿಕ ಸಮಸ್ಯೆ, ಇದು ಆರ್ಥಿಕ ಸಮಸ್ಯೆ, ಮುಂದಿನ ದಿನಗಳಲ್ಲಿ ರಾಜಕೀಯ ಸಮಸ್ಯೆಯಾಗುವ ಪರಿಣಮಿಸುತ್ತೆ. ಜೊತೆಗೆ ಈಗಾಗಲೇ ಅದು ಕೌಟುಂಬಿಕ ಸಮಸ್ಯೆಯೂ ಆಗಿದೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ಬಹಳ ಗಂಭೀರವಾದಂತಹ ಸಮಸ್ಯೆ ಇದು ನಿರುದ್ಯೋಗ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ನುಡಿದಂತೆ ನಡೆಯುತ್ತಾ ಅನ್ನುವಂತಹದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ವೀಕ್ಷಕರೇ, 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಬಹುಮತ ಕೊಟ್ಟರು, 135 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ರು. ಅವರು ನಾವು ಖಾಲಿ ಇರುವಂತ ಎಲ್ಲಾ ಸರ್ಕಾರಿ ಹುದ್ದೆಗಳನ್ನ ತುಂಬಿಸ್ತೀವಿ ಅಂದ್ರು. ಆದರೆ ತುಂಬಿಸಿದಾರ? ಈಗಾಗಲೇ ಹೇಳಿದಂಗೆ ಕಳೆದ 2.5 ವರ್ಷಗಳ ಅವರ ಆಡಳಿತಾವಧಿಯಲ್ಲಿ ತುಂಬಿಸಿರೋದು ಕೇವಲ 11,000 ಮತ್ತು ತುಂಬಿಸಬೇಕು ಅಂತ ಮುಂದುವರೆದಿರೋದು 49,000, ಅಂದ್ರೆ 2.25 ಲಕ್ಷ ಹುದ್ದೆಗಳಿಗೆ ಯಾವುದೇ ರೀತಿಯ ಪ್ರಕ್ರಿಯೆಯನ್ನ ಆರಂಭಿಸಿಲ್ಲ. ಅವ್ರಿಗೆ ಉಳಿದಿರೋದು ಇನ್ನೆಷ್ಟು ದಿವಸ? 2.5 ವರ್ಷ. ಈ ಕಳೆದ 2.5 ವರ್ಷದಲ್ಲಿ ಅವ್ರು ತುಂಬಿಸಿರೋದು 11,000. ಅಕಸ್ಮಾತ್ ಇವಾಗಿರುವಂತ ಇದ್ರ ತುಂಬಿಸಿದ್ರೆ ಇನ್ನೊಂದು 15,000, 20,000 ತುಂಬಿಸಬಹುದು ಮುಂದಿನ 2.5 ವರ್ಷಗಳಲ್ಲಿ. ಆದ್ರೆ ಅವ್ರು ಹೇಳುವಂಗೆ 2,81,000 ಏನು ಹುದ್ದೆಗಳು ಖಾಲಿ ಇವೆ, ಅದನ್ನ ತುಂಬಿಸೋರು ಯಾರು? ಇವರು ನಿಜಕ್ಕೂ ಮಾತಿನ ಹಾಗೆ ಭದ್ರಾಗಿದ್ದಾರಾ? ಅದರ ಜೊತೆಗೆ ಪೂರೈಕೆ ಅಗಾಧವಾಗಿದೆ. ಸರ್ಕಾರದಲ್ಲಿ ಬೇಡಿಕೆಯನ್ನ ಪೂರೈಸುತ್ತಿರುವಂತವರು ಎಷ್ಟು? ಪೂರೈಕೆ ಅಲ್ಲ, ಬೇಡಿಕೆ ಅಗಾಧವಾಗಿದೆ. ಈ ಮಧ್ಯದಲ್ಲಿ ನಾವು ನೋಡಿದ್ರೆ ಮುಂದಿನ 2-3 ವರ್ಷಗಳಲ್ಲಿ ಇನ್ನೆಷ್ಟು ಲಕ್ಷ ಜನ ಈ ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ತಾರೆ ಅಂತ ನಾವು ನೋಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ 10ರಿಂದ 12 ಲಕ್ಷ ಜನ SSLC ಅಥವಾ 10ನೇ ತರಗತಿ ಪಾಸ್ ಆಗ್ತಾರೆ. ಈಗ PUC ಅಥವಾ ಡಿಗ್ರಿ ಮುಗಿಸ್ತಿರುವಂತವರು 7ರಿಂದ 8 ಲಕ್ಷ ಜನ ಇದ್ದಾರೆ ಪ್ರತಿ ವರ್ಷ. ಅಂದ್ರೆ ಪ್ರತಿ ವರ್ಷ 7ರಿಂದ 10 ಲಕ್ಷ ಜನ ಈ ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಆ ಜಾಬ್ ಮಾರ್ಕೆಟ್ಗೆ ಎಂಟರ್ ಆಗ್ತಿರುವಂತವ್ರನ್ನ ಅಬ್ಸರ್ವ್ ಮಾಡಿಕೊಂಡು ಅವರಿಗೆ ಉದ್ಯೋಗ ಕೊಡಬೇಕಾದಂತಹ ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ವಾತಾವರಣವನ್ನ ಯಾರು ನಿರ್ಮಿಸಬೇಕು? ಸರ್ಕಾರ ನಿರ್ಮಿಸಬೇಕು. ಸರ್ಕಾರ ನಿರ್ಮಿಸಬೇಕು ಅಂದ್ರೆ ಸರ್ಕಾರದಲ್ಲಿ ಅಧಿಕಾರಿಗಳಿರಬೇಕು. ಮತ್ತೆ ಅದರ ಜೊತೆಗೆ ಈಗಿರುವಂತಹ ಸರ್ಕಾರದಲ್ಲಿ ಸರ್ಕಾರಿ ನೌಕರರೇ ಪ್ರತಿ ವರ್ಷವೂ 20,000 30,000 ಜನ ರಿಟೈರ್ಡ್ ಆಗ್ತಾ ಇರ್ತಾರೆ. ಅಂದ್ರೆ ಒಂದ್ ಕಡೆ ರಿಟೈರ್ಡ್ ಆಗ್ತಾ ಇರ್ತಾರೆ, ಕಾಯಂ ಇರುವಂತಹ ನೌಕರರ ಸಂಖ್ಯೆಯು ಕಡಿಮೆ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ನಿರುದ್ಯೋಗಿಗಳು ಉದ್ಯೋಗ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಸರ್ಕಾರ ಹುದ್ದೆಗಳನ್ನು ತುಂಬುವಂತಹ ಸಂಖ್ಯೆ ಮಾತ್ರ ಸೀಮಿತವಾಗಿರುತ್ತೆ. ಇವೆಲ್ಲವೂ ಸಹ ಬಹಳ ಗಂಭೀರವಾದಂತಹ ವಿಚಾರಗಳು. ಇದು ಆಗ್ಲೇ ಹೇಳಿದಾಗೆ ರಾಜ್ಯದ ಜನರ ಮೇಲೆ, ಕೇವಲ ಯುವಜನರ ಮೇಲೆ ಅಲ್ಲ, ಇಡೀ ರಾಜ್ಯದ ಮೇಲೆ ಪರಿಣಾಮ ಬೀರುವಂತಹದ್ದು. ಹಾಗಾಗಿ ಈ ಮುಂದಿನ 2.5 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜನರ ಆಶಯಗಳನ್ನ ಅಥವಾ ಜನರು ಇವರ ಮೇಲೆ ಇಟ್ಕೊಂಡಿದ್ದಂತ ನಿರೀಕ್ಷೆಗಳನ್ನ ಈಡೇರಿಸುತ್ತಾ, ಈ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸಂಕ್ಷೋಭಗಳನ್ನ ನಿವಾರಿಸುತ್ತಾ, ಇಲ್ಲದಿದ್ದರೆ ಯುವಜನರು ಇನ್ನೇನು ಮಾಡಬಹುದು? ಈಗಾಗಲೇ ನಾವು ನೋಡಿದೀವಿ, ಪದೇ ನೋಡ್ತಾನೆ ಇದ್ದೀವಿ. ಅಕ್ಕಪಕ್ಕದ ದೇಶಗಳಲ್ಲೆಲ್ಲ ದಂಗೆಯಾಗಿದೆ, ಕ್ಷಿಪ್ರ ಕ್ರಾಂತಿಗಳಾಗಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷರೇ ದೇಶ ಬಿಟ್ಟು ಅರ್ಧ ಗಂಟೆ ನೋಟಿಸ್ನಲ್ಲಿ ಓಡೋಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಈಗಾಗಲೇ ಹೇಳಿದಾಗೆ ಒಂದೊಂದು ಭಾಗದಲ್ಲಿ, ಕರಾವಳಿಯಲ್ಲೊಂದು ಸಮಸ್ಯೆ, ಮಲೆನಾಡಿನ ಯುವಜನರದೊಂದು ಸಮಸ್ಯೆ, ಉತ್ತರ ಕರ್ನಾಟಕದ ಯುವಜನರಲ್ಲಿ ಮತ್ತೊಂದು ಸಮಸ್ಯೆ, ಈ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿಯ ಸಮಸ್ಯೆ, ವಿವಿಧ ರೀತಿಯ ಸಮಸ್ಯೆಗಳಿರುವಾಗ ಈ ಯುವಜನರ ಆಸೆ, ಆಕಾಂಕ್ಷೆ ಮತ್ತು ಅಗತ್ಯಗಳನ್ನ ಈಡೇರಿಸದೇ ಇದ್ದರೆ, ಅಂದ್ರೆ ಕಾನೂನುಬದ್ಧವಾಗಿ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸದೇ ಇದ್ದರೆ ಏನಾಗಬಹುದು? ಹಾಗಾಗಿ ಮುಂದಿನ 2.5 ವರ್ಷಗಳಲ್ಲಾದರೂ ಈ ಸರ್ಕಾರ ತಾನು ತುಂಬ್ತೀನಿ ಅಂತ ಹೇಳಿದಂತ ಹುದ್ದೆಗಳನ್ನ ತುಂಬಿಸಿ ಒಂದು
ಪರಿಣಾಮಕಾರಿಯಾದಂತಹ, ಜನಪರವಾದಂತಹ, ಜನರಿಗೆ ಹತ್ತಿರವಾದಂತಹ ಆಡಳಿತ ಕೊಡೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಾ, ಆ ಮೂಲಕ ನಿರುದ್ಯೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತಾ, ಆ ಮೂಲಕ ಬೇರೆ ಬೇರೆ ರೀತಿಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟು ಆ ಉದ್ಯೋಗ ಸೃಷ್ಟಿಗೆ ಕಾರಣವಾಗುತ್ತಾ, ಇವೆಲ್ಲವನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.